ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತು ನನ್ನ ಗೆಳತಿಯ ವಾಕಿಂಗ್ ಮತ್ತೆ ರನ್ನಿಂಗ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. 3 ದಿನ ವಾಕಿಂಗ್ ಮತ್ತೆ ಜಾಗಿಂಗ್ ಮಾಡಿ ಕಾಲ್ ನೋವು ಸಿಕ್ಕಾಪಟ್ಟೆ ಬಂತು ಅಂತ ನಾವು 3 ದಿನ ಗ್ಯಾಪ್ ಕೊಟ್ವಿ. ಎಲ್ಲಾ ಇಂಡಿಯನ್ಸ್ ಥಿಂಕ್ ಮಾಡೋ ತರ ನಾವು ಥಿಂಕ್ ಮಾಡ್ಕೊಂಡು 4 ಜನ ಏನ್ ಅನ್ಕೋತಾರೆ ಅಂತ 4ನೇ ದಿನ ವಾಕಿಂಗ್ ಬಂದ್ವಿ. ನೋಡಿದ್ರೆ ಸೂರ್ಯ ಆವಾಗ ತಾನೇ ನಮ್ಗೆ ಆಯ್ ಹೇಳ್ದ. ಅವ್ನಿಗೆ ನಾವು ಒಂದು ಆಯ್ ಹೇಳ್ಬಿಟ್ಟು ಈ ಸುಂದರವಾದ ನೇಚರ್ನ ನೋಡ್ಕೊಂಡು ಬಾಯ್ ಹೇಳೋ ಟೈಮ್ ಬಂತು. ಮತ್ತೆ ಈ ಅರಳೋ ಹೂನ ಹಾರೋ ಪಕ್ಷಿನ ನೋಡಿ ಬಾಯ್ ಹೇಳೋದಕ್ಕೆ ಮನ್ಸಿಲ್ಲ ಅಂದ್ರು ಬಾಯ್ ಮಾಡ್ಕೊಂಡು ಆ ವಾಕಿಂಗ್ ಮಾಡಾದ್ಮೇಲೆ ಬಂದಿರೋ ಗ್ಲೋನ ನೋಡ್ಕೊಂಡು ಮನೆ ಕಡೆ ಹೊರಟು ಬಿಟ್ವಿ. ಮನೆಗೆ ಹೋದ್ಮೇಲೆ ನವೀನು ಅಡಿಗೆ ಮಾಡ್ಬೇಡ, ನಾನು ಎಲ್ಲೋ ಹೊರಗಡೆ ಹೋಗ್ಬೇಕು, ಹೋಗಿ ಬರ್ತಾ ತಗೋಬರ್ತೀನಿ ಅಂತ ಹೇಳಿದ್ರು. ಬರ್ತಾ ಹಾಗೆ ತಗೊಂಡ್ ಬಂದ್ರು. ಅಡ್ಗೆ ಏನು ಮಾಡಿರ್ಲಿಲ್ಲ. ಏನ್ ಲಕ್ಕು ಗೊತ್ತಾ, ಮಧ್ಯಾಹ್ನ ಕೂಡ ಅಡ್ಗೆ ಮಾಡ್ಬೇಕಾಗಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಒಂದು ದೊಡ್ಡ ಯೂಟ್ಯೂಬರ್ ಕಡೆಯಿಂದ ನಮ್ಗೆ ಬಿದಿರು ಕಡಲೆ ಸಾಂಬಾರ್ ಬಂದಿತ್ತು. ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ಖಾರವಾಗಿತ್ತು. ನನ್ನ ತಮ್ಮ ಮನೆಗೆ ಬಂದು ಪಾವ್ ಭಾಜಿ ಬೇಕು ಅಂತಂದ. ಅವನ ಜೊತೆ ಹೋಗಿ ನಾನು ಒಂದೆರಡು ಪಾವ್ ಭಾಜಿ ಬಾಯಿಗೆ ಹಾಕೊಂಡು ಒಂದೆರಡು ಜಿಲೇಬಿನ ಬಾಯಿಗೆ ಹಾಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮಮ್ಮ ಹೋಮ್ ಮೇಡ್ ಸೋಪ್ ಮಾಡಿದ್ರು. ಅದನ್ನ ನೋಡ್ಕೊಂಡು ನವೀನ್ ರೇಗಿಸ್ತಾ ಇದ್ರು. ಹೊಸ ಸೋಪಿನ ಬಿಸ್ನೆಸ್ ಮಾಡೋಣ ಅಂತ. ಆಯ್ತು ನಿಮ್ ಸಪೋರ್ಟ್ ಇದ್ರೆ ಮಾಡೋಣ ಅಂತ ಅಂದೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಮತ್ತೆ ಸಿಗೋಣ.